ಆಕ್ರಮಣಕಾರಿ ನಾಯಿಗಳನ್ನ ಕೊಲ್ಲಬಹುದು. ಅಗತ್ಯ ಇದ್ರೆ ವ್ಯಾಘ್ರ ಬೀದಿ ನಾಯಿಗಳನ್ನು ಕೂಡ ಕೊಲ್ಲಿ. ಆಕ್ರಮಣಕಾರಿ ನಾಯಿಗಳನ್ನ ಕೊಲ್ಲಬಹುದು. ಅಗತ್ಯವಿದ್ರೆ ವ್ಯಾಘ್ರ ಬೀದಿ ನಾಯಿಗಳನ್ನು ಕೊಲ್ಲಿ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಪ್ರಕಟ ಆಗಿದೆ. ಜನರ ಮೇಲಿನ ನಾಯಿ ದಾಳಿ ನಿರ್ಲಕ್ಷಿಸುವಂತಿಲ್ಲ. ಪ್ರಾಣಿಗಳ ಹಕ್ಕುಗಳಿಗಿಂತ ಮಾನವನ ಸುರಕ್ಷತೆ ಮುಖ್ಯ. ನ್ಯಾಯಾಧೀಶ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಹಾಗೂ ಎನ್.ವಿ. ಅಂಜಾರಿಯಾ ತ್ರಿಸದಸ್ಯ ಪೀಠದಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಇನ್ನು ಮನುಷ್ಯನ ಜೀವ ರಕ್ಷಣೆಗೆ ಮೊದಲ ಆದ್ಯತೆ. ಬೀದಿ ನಾಯಿಗಳ ಆಶ್ರಯ ತಾಣ ಸ್ಥಳಾಂತರಕ್ಕೆ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಸುಪ್ರೀಂನಿಂದ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಈ ಒಂದು ಬೀದಿ ನಾಯಿಗಳ ಆಶ್ರಯ ತಾಣ ಏನಿದೆ, ಆ ಒಂದು ಆಶ್ರಯ ತಾಣವನ್ನ ಸ್ಥಳಾಂತರ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ಅರ್ಜಿಯನ್ನ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಪ್ರಾಣಿಗಳ ಹಕ್ಕಿಗಿಂತ ಬಹಳ ಮುಖ್ಯ ಅಂತಂದ್ರೆ ಮಾನವನ ಸುರಕ್ಷತೆ ಅನ್ನೋದು. ಈಗ ಅಲ್ಲೇನಾದ್ರೂ ನಾಯಿಗಳಿದ್ದಾರೆ ಅಂತಂದ್ರೆ ಮನುಷ್ಯರು ಹೆದರ್ಕೊಂಡು ಓಡಾಡಬೇಕು ಅಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಏನಾದ್ರೂ ಆಕ್ರಮಣಕಾರಿ ನಾಯಿಗಳಿದ್ರೆ ಅದನ್ನ ಕೊಲ್ಲಬಹುದು. ಸ್ಥಳೀಯ ಆಡಳಿತಕ್ಕೆ ಮಾತ್ರ ಜವಾಬ್ದಾರಿ. ಪಶುವೈದ್ಯರ ನೇರ ಮೇಲ್ವಿಚಾರಣೆಯಲ್ಲಿ ಪ್ರಕ್ರಿಯೆ. ಯಾವುದೇ ಅನಗತ್ಯ ಕ್ರೌರ್ಯವಿಲ್ಲದೆ ಪ್ರಕ್ರಿಯೆ ನಡೆಯಬೇಕು. ಎಲ್ಲಾ ನಾಯಿಗಳಿಗೂ ಈ ಆದೇಶ ಅನ್ವಯಿಸಲ್ಲ. ಕೇವಲ ಆಯ್ದ ಅಪಾಯಕಾರಿ ನಾಯಿಗಳಿಗೆ ಅನ್ವಯ ಆಗತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುಪ್ರೀಂ ಆದೇಶ. ಸ್ಥಳೀಯ ಸಂಸ್ಥೆಗಳಿಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾರ್ಗಸೂಚಿ ನೀಡಿದೆ. ಹೇಗಂದ ಹಾಗೆ ಶ್ವಾನಗಳನ್ನ ಕೊಲ್ಲುವಂತಿಲ್ಲ. ಅದಕ್ಕೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ಹೆಂಗೋ ಕೋರ್ಟ್ ಆದೇಶ ಕೊಟ್ಟಿದೆ, ನಮ್ಗೆ ಇಷ್ಟ ಬಂದಂಗೆ ನಾಯಿಗಳನ್ನ ಸಾಯಿಸಬಹುದು ಅಥವಾ ನಾವೇನು ಮಾಡಿದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿಲ್ಲ. ಆ ಶ್ವಾನಗಳನ್ನು ಕೂಡ ಕೊಲ್ಲಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ, ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಈ ಒಂದು ಜವಾಬ್ದಾರಿ ಏನಿದೆ, ಸ್ಥಳೀಯ ಆಡಳಿತಕ್ಕೆ ಮಾತ್ರ ಈ ಒಂದು ಜವಾಬ್ದಾರಿ ಇರೋದು. ಹೋಗಿ ಯಾರು ಬೇಕಾದ್ರೂ ಕೊಲ್ಲಬಹುದು ಅಂತ ಬೇಕಾಬಿಟ್ಟಿಯಾಗಿ ಕೊಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಯಾರ ಜವಾಬ್ದಾರಿ ಇದೆ ಅವರು ಮಾತ್ರ ಕೊಲ್ಲಲಿಕ್ಕೆ ಅನುಮತಿ ಇರೋದು. ಇನ್ನು ಸ್ಥಳೀಯ ಆಡಳಿತ ಮಾತ್ರ ಆ ಒಂದು ಜವಾಬ್ದಾರಿ ವಹಿಸ್ಕೋಬೇಕಾಗಿರೋದು. ಜೊತೆಗೆ ಪಶುವೈದ್ಯರ ನೇರ ಮೇಲ್ವಿಚಾರಣೆಯಲ್ಲಿ ಈ ಒಂದು ಪ್ರಕ್ರಿಯೆ ಆಗಬೇಕು. ಈಗ ಪಶುವೈದ್ಯರು ಇದ್ದಂತಹ ಸಂದರ್ಭದಲ್ಲಿ ನಾಯಿಗಳ ಮನಸ್ಥಿತಿ ಏನಾಗಿದೆ, ಅದು ನಿಜಕ್ಕೂ ಕೂಡ ಒಂದು ಆಕ್ರಮಣಕಾರಿ ಒಂದು ಸ್ವಭಾವವನ್ನು ಹೊಂದಿದ್ಯಾ, ಅದೆಲ್ಲವನ್ನು ಕೂಡ ಪಶುವೈದ್ಯರು ಪರಿಶೀಲಿಸ್ತಾರೆ. ಈ ಕುರಿತು ಮಾತನಾಡಲಿಕ್ಕೆ ಪ್ರಾಣಿ ಪ್ರಿಯರಾದಂತಹ ಸಾಧನಾ ಹೆಗಡೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಾಧನಾ ಅವರೇ. ನಮಸ್ತೆ. ಈಗ ಆಕ್ರಮಣಕಾರಿ ನಾಯಿಗಳೇನಿದೆ ಅದನ್ನ ಕೊಲ್ಲಬಹುದು ಅಂತ ಈಗ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಅಭಿಪ್ರಾಯ ಏನು? ನಿನ್ನೆಯಿಂದ ನಾನು ಏನ್ ಹೇಳ್ತಾ ಇದೀನಿ ಅಂತ ಅಂದ್ರೆ, ಗಾಯ ಇದೆ ಅದಕ್ಕೆ ಎಷ್ಟು ದಿನ ಮೇಕಪ್ ಹಾಕಿದ್ರು ಕಡೆಗೆ ಒಂದಿನ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ. ನಾಯಿಗಳು ಅಗ್ರೆಸಿವ್ ಆಗೋದು ಅದು ಅವ್ರ ನೇಚರ್ ಅಲ್ಲ. ಸುತ್ತಮುತ್ತ ಏನ್ ಕಾರಣಗಳಿರುತ್ತೆ, ಟೆಂಪರೇಚರ್ ಆಗ್ಲಿ, ಊಟ ಸಿಗ್ದಿರೋದಾಗ್ಲಿ ಅಥವಾ ಕ್ರೂಯಲ್ಟಿ ಆಗ್ಲಿ, ಈ ತರ ಎಲ್ಲ ಒಂದು ಕಾರಣಗಳಿಂದ ಅಗ್ರೆಸಿವ್ ಆಗೋದು ನಾಯಿ. ಸೊ ಅಗ್ರೆಸಿವ್ ನಾಯಿನ ಸಾಯಿಸ್ಬಿಡ್ತೀವಿ, ಅದಾದ್ಮೇಲಿಂದ ಡಾಗ್ ಬೈಟ್ ಆಗೋದಿಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಇದೇ ವಿಷಯನ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಟಿದ್ರು ಕೋರ್ಟ್ ಇದನ್ನ ಅಕ್ನಾಲೇಜ್ ಮಾಡಿಲ್ಲ. ಆದ್ರೆ ನಾವು ಚಾಲೆಂಜ್ ಮಾಡೋದಂತೂ ಕಂಟಿನ್ಯೂ ಮಾಡ್ತೀವಿ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಅಷ್ಟು ಕೆಪಾಬಿಲಿಟಿನೇ ಇಲ್ಲ ಒಂದು ನಾಯಿಗಳನ್ನ ಕೂಡಾಕೋದಕ್ಕೆ, ಇಲ್ಲ ಅಂದ್ರೆ ಸಾಯಿಸೋದಿಕ್ಕೆ. ನೀವ್ ಎಷ್ಟೇ ನಾಯಿ ಸಾಯಿಸಿದ್ರು ಮಿಕ್ಕಿದ ನಾಯಿ ನಾವು ಬೇರೆ ಕಂಡೀಷನ್ಸ್ ನ ಸರಿ ಮಾಡಿಲ್ಲ ಅಂತಂದ್ರೆ ಅಗ್ರೆಸಿವ್ ಇದ್ದೇ ಇರತ್ತೆ. ಡಾಗ್ ಬೈಟ್ ಕಂಟಿನ್ಯೂ ಆಗತ್ತೆ. ಸೊ ಇದೊಂದು ನೀ ಜರ್ಕ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಏನು ಕರೆಕ್ಟ್ ಸೊಲ್ಯೂಷನ್ ಯೂಸ್ ಮಾಡೋದಕ್ಕಾಗೋದಿಲ್ಲ, ನಾವು ಸ್ಟೇಟ್ಸ್ಗೆ ABC ಇಂಪ್ಲಿಮೆಂಟ್ ಮಾಡೋದಕ್ಕೆ ಫೋರ್ಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೆಂಗೋ ಜನಕ್ಕೆ ಒಂಚೂರು ಸಮಾಧಾನ ಮಾಡೋಣ ಅಂತ ಹೇಳಿ ಈ ತರ ಅಗ್ರೆಸಿವ್ ನಾಯಿನ ನಾವು ಸಾಯಿಸೋದಕ್ಕೆ ಅಲೋ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಪ್ರೊಸೀಜರ್ ವೈಸ್ ಆಗ್ಲಿ ಅಥವಾ ಸೊಸೈಟಿ ವೈಸ್ ಆಗ್ಲಿ ಇದರಿಂದ ಜನಗಳಿಗೆ ಡಾಗ್ ಬೈಟ್ ಕಮ್ಮಿ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಓಕೆ, ಥ್ಯಾಂಕ್ ಯು ಸಾಧನಾ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಥ್ಯಾಂಕ್ ಯು.